ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ತಹಶೀಲ್ದಾರ್ ಕಚೇರಿಯಲ್ಲಿ ಹಣಕ್ಕಾಗಿ ನಕಲಿ ದಾಖಲೆ ಸೃಷ್ಟಿ, ತಹಶೀಲ್ದಾರ್ ರಶ್ಮಿ ಮೇಡಂ ಖಡಕ್ ದಾಳಿ, 6 ಜನರ ವಿರುದ್ಧ ಪ್ರಕರಣ ದಾಖಲು, 1.75 ಲಕ್ಷ ರೂಪಾಯಿ ನಗದು ಸಹಿತ ಕಾರು ವಶಕ್ಕೆ, ರಾಮಾಂಜನೇಯ ಅವಿನಾಶ್ ಸೇರಿ 6 ಜನರ ವಿರುದ್ಧ ನಗರ ಠಾಣೆಯಲ್ಲಿ ಎಫ್ಐಆರ್. ಪ್ರಕರಣ ಕುರಿತು ತಹಶೀಲ್ದಾರ್ ರಶ್ಮಿ ಜೆಎಚ್ ವಿವರಣೆ. ಈಗ ಸುದ್ದಿಯ ವಿವರ. ಹಣದಾಸೆಗಾಗಿ ಸರ್ಕಾರಿ ದಾಖಲೆಗಳನ್ನು ನಕಲಿ ಮಾಡಿದ ಆರೋಪದಡಿ ತಹಶೀಲ್ದಾರ್ ದೂರಿನ ಮೇರೆಗೆ 6 ಜನರ ವಿರುದ್ಧ ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಣದ ಆಸೆಗಾಗಿ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಮೀನನ್ನು ಖಾಸಗಿ ವ್ಯಕ್ತಿಗಳಿಗೆ ಮಂಜೂರು ಮಾಡುವ ದೊಡ್ಡ ಮತ್ತು ಅಪಾಯಕಾರಿ ಜಾಲವೊಂದು ತಹಶೀಲ್ದಾರ್ ರಶ್ಮಿ ಹಾಲೇಶ್ ಅವರು ಬಯಲು ಮಾಡಿದ್ದಾರೆ. ಮಾರ್ಚ್ 18ರ ಬುಧವಾರ ಮಧ್ಯಾಹ್ನ ದಾಖಲೆ ಕೊಠಡಿ ಮೇಲ್ವಿಚಾರಕ ರಾಮಾಂಜನೇಯ ದಾಖಲೆ ಸೃಷ್ಟಿಯಲ್ಲಿ ತೊಡಗಿದ್ದರು. ಹಳೆಯ ಮಂಜೂರಾತಿ ಪತ್ರದ ದಾಖಲೆ ಬದಲಾಯಿಸುವ ಕೆಲಸ ನಡೆಯುತ್ತಿರುವುದು ತಹಶೀಲ್ದಾರ್ ಗಮನಿಸಿದ್ದಾರೆ. ಖಾಸಗಿ ವ್ಯಕ್ತಿಯೊಬ್ಬರ ಮೂಲಕ ಸುಮಾರು 2 ಲಕ್ಷ ರೂಪಾಯಿ ಡೀಲಿಂಗ್ ನಡೆದಿತ್ತು. ಖಚಿತ ಮಾಹಿತಿ ಮೇರೆಗೆ ತಹಶೀಲ್ದಾರ್ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ 1.75 ಲಕ್ಷ ರೂಪಾಯಿ ನಗದು, 1 ಕಾರನ್ನು ಜಪ್ತಿ ಮಾಡಲಾಗಿದೆ. ದಾಖಲೆ ನಕಲು ಪ್ರಕರಣದಲ್ಲಿ ಕೆಲವು ಪ್ರಭಾವಿಗಳ ಕೈವಾಡ ಇರುವ ಕುರಿತು ತನಿಖೆ ನಡೆಯುತ್ತಿದೆ. ಈ ಕುರಿತು ತಹಶೀಲ್ದಾರ್ ರಶ್ಮಿ ಮಾತನಾಡಿದ್ದಾರೆ. ತಾಲೂಕು ಕಚೇರಿಯಲ್ಲಿ ರಾಮಾಂಜನೇಯ ಅಂತ ಹೇಳಿ ಒಬ್ಬ ಶಿರಸ್ತದರು, ಆಮೇಲೆ ಅವಿನಾಶ್ ಅಂತ ಹೇಳಿ ಒಬ್ಬ ಬಾಂಧು ಜಗನ ಸೇರಿಕೊಂಡು ಹಿರೇಮನೆ ತಾಳಗುಪ್ಪ ಹೋಬಳಿ ಹಿರೇಮನೆಯಲ್ಲಿ 20 ಗುಂಟೆ ದರಖಾಸ್ತು ಫೈಲು, ಹಾಗೆ ಇದರಲ್ಲಿ ಚನ್ನಶೆಟ್ಟಿಕೊಪ್ಪದಲ್ಲಿ 2 ಎಕರೆದು 1 ಫೈಲು, ಆಮೇಲೆ 5 ಎಕರೆದು ಇನ್ನೊಂದು ಫೈಲ್ಗಳನ್ನ ಫೇಕ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿಸಿ ಅದನ್ನ ರೆಗ್ಯುಲರೈಸ್ ಮಾಡೋ ಇದರಲ್ಲಿ ನಮ್ಮ ಗಮನಕ್ಕೆ ಬಂದಾಗ ಅದ್ರ ಬಗ್ಗೆ ವಿಚಾರಿಸಿದಾಗ ಈ ತರ ಫೇಕ್ ಮಾಡ್ಲಿಕ್ಕೆ ಒಬ್ರು ಅವರಿಗೆ ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡು ಕೊಟ್ಟ ಆಧಾರದ ಮೇಲೆ ಇವರಿಬ್ರು ಸೇರ್ಕೊಂಡು ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡಿ ಅವ್ರು ಕೊಟ್ಟಿದ್ದನ್ನ ಇವರು ಇದು ಮಾಡಿಸ್ಲಿಕ್ಕೆ ಸ್ಕ್ಯಾನ್ ಮಾಡಿಸ್ಲಿಕ್ಕೆ ತಗೊಂಡ್ಬಂದಿದ್ದಾರೆ ತಾಲೂಕು ಕಚೇರಿಗೆ. ಇದು ಗೊತ್ತಾದ ಕೂಡಲೇ ಸಾಗರದ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಅದ್ರ ಬಗ್ಗೆ ದೂರು ದಾಖಲು ಮಾಡಿದೀವಿ. ಹಾಗೂ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ಇದನ್ನು ತಗೊಂಡ್ಬಂದಿದ್ದೀವಿ. ನಮ್ಮ ಏನು ಶಿರಸ್ತುಗಾರಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಪ್ರಪೋಸಲ್ ಕಳಿಸ್ತೀವಿ. ತಾಳಗುಪ್ಪ ಹೋಗಿ ಹಿರೇಮನೆ ಗ್ರಾಮದಲ್ಲಿ ಲಕ್ಷ್ಮಣ ಪೂಜಾರಿ ಬಿನ್ ರಾಮ ಪೂಜಾರಿ ಅನ್ನೋ ಹೆಸರಿಗೆ ಸರ್ವೆ ನಂಬರ್ 171ರಲ್ಲಿ 20 ಗುಂಟೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಅದೇ ರೀತಿ ಚನ್ನಶೆಟ್ಟಿಕೊಪ್ಪದಲ್ಲಿ ಹಾಲಮ್ಮ ಗಂಡ ಧರ್ಮಪ್ಪ ಇವರ ಹೆಸರಿಗೆ ಸರ್ವೆ ನಂಬರ್ 66ರಲ್ಲಿ 2 ಎಕರೆ ಕಡತ ತಯಾರು ಮಾಡಿದ್ದಾರೆ. ಹಾಗೆ ಇನ್ನೊಂದು ಚನ್ನಶೆಟ್ಟಿಕೊಪ್ಪದ ಸರ್ವೆ ನಂಬರ್ 18ರಲ್ಲಿ ಹರಟೆ ಧರ್ಮಪ್ಪ ಬಿನ್ ದ್ಯಾವಪ್ಪ ಅನ್ನೋ ಹೆಸರಿಗೆ 5 ಎಕರೆ ದರಖಾಸ್ತು ಕಡತಗಳನ್ನು ತಯಾರು ಮಾಡಿರುವುದು ಗಮನಕ್ಕೆ ಬಂದಿದೆ. ಒಟ್ಟಾರೆ ಸಾಗರ ಕಂದಾಯ ಇಲಾಖೆಯಲ್ಲಿ ದಾಖಲೆ ತಿದ್ದುಪಡಿ ಮಾಡಿ ಸರ್ಕಾರಿ ಜಮೀನು ಪರಬಾರೆ ಚರ್ಚೆಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಎಂಎಸ್ ನ್ಯೂಸ್. ನಮಸ್ಕಾರ.